ನನಗೊಬ್ರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗಬೇಕು, ಧ್ಯಾನ ಯಾಕೆ ಮಾಡಬೇಕು, ಅದರಿಂದ ಏನು ಉಪಯೋಗಗಳು ಅದಾವ ಅಂತ ಕೇಳಿದ್ರು. ಅದಕ್ಕೆ ನನ್ನ ಉತ್ತರ, ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನು, ನಮ್ಮೊಳಗಿರ್ತಕ್ಕಂಥ ಕೆಟ್ಟ ವಿಚಾರಗಳು, ನಮ್ಮ ತಲೆಯಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳು, ಕೆಟ್ಟ ಚಟಗಳು, ಇವೆಲ್ಲ ಹೊಡೆದೋಡಿಸುವಂಥ ಒಂದು ಶಕ್ತಿ ಆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮಗೆ ಸಿಗುತ್ತವೆ. ನನಗೆ ಸಿಕ್ಕಿದೆ. ನಾನು ತೃಪ್ತಿಯಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ. ಆ ಅಂಧಕಾರದಿಂದ ಹೊರ ಬರಬೇಕು, ನಾನು ನನ್ನದೆಂಬುವ ಒಂದು ಮಮಕಾರ ಅಲ್ಲಿಂದ ಹೊರಗೆ ಬರಬೇಕು. ನಿಜವಾಗಿರ್ತಕ್ಕಂಥದ್ದು ಏನದ, ನಿಜ ಏನದ ತಿಳ್ಕೋಬೇಕು. ತಿಳಿದು ಈ ಬದುಕು ಹಸನ ಮಾಡ್ಕೋಬೇಕು ಅಂತಂದರೆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು. ಅಲ್ಲಿ ಸಿಗ್ತಕ್ಕಂಥ ಸಂತರ ವಾಣಿ, ಅಲ್ಲಿ ಸಿಗ್ತಕ್ಕಂಥ ಸತ್ಸಂಗದಲ್ಲಿ ಸಿಗ್ತಕ್ಕಂಥ ಒಳ್ಳೆ ಒಳ್ಳೆ ವಿಚಾರಗಳು, ನಮ್ಮೊಳಗಿರ್ತಕ್ಕಂಥ ಹೊಲಸು ವಿಚಾರಗಳು, ನಮ್ಮ ಹೃದಯದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಹೊಲಸು ವಿಚಾರಗಳು ತೊಳೆದು ಹಾಕುವ ಒಂದು ಶಕ್ತಿ ಆ ಸತ್ಸಂಗ ಕಾರ್ಯಕ್ರಮದಲ್ಲಿ ನಮಗೆ ಸಿಗುತ್ತವೆ. ಅದರಿಂದ ನಮ್ಮ ಜನ್ಮ ಧನ್ಯವಾಗ್ತದೆ. ಅದ್ಭುತವಾಗಿರ್ತಕ್ಕಂಥ ಆ ಸತ್ಸಂಗ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಪುರಂದರದಾಸರು ಎಷ್ಟು ಅದ್ಭುತವಾಗಿ ಹೇಳ್ಯಾರ. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕುಣಿಯಂತೆ ಹರನಾಮವನು ನುಡಿಯದ ಮನುಜ, ಹಾಳುದೇ ಗುಲಂತೆ, ಮನುಜ ಹಾಳುದೇ ಗುಲಂತೆ. ಯಾರು ಶಿವನಾಮ ಸ್ಮರಣೆ ನುಡಿಯಲ್ವೋ ಅವರ ಬಾಯಿ ಬಚ್ಚಲ ಕುಣಿಯಿದ್ದಂಗೆ, ಬಚ್ಚಲಂತೆ. ಹರನಾಮವನು ನುಡಿಯದ ಮನುಜ ಹಾಳುದೇಕಲಂತೆ. ಅವನ ಒಂದು ಜೀವನ ಹಾಳು ದೇಗಲಿದ್ದಂಗೆ, ಬಿದ್ದೋಗಿರ್ತಕ್ಕಂಥ ಒಂದು ಮನೆ, ಬಿದ್ದೋಗಿರ್ತಕ್ಕಂಥ ಒಂದು ದೇಗುಲದಂತೆ. ಹಿಂಗಾದ್ರೆ ಅವನ ಬದುಕು ಹೆಂಗೆ ಹಸನ ಆಗ್ಬೇಕ್ರಿ? ಅದಕ್ಕಾಗಿ ಶಿವನಾಮ ಸ್ಮರಣೆ ನುಡಿಬೇಕು, ಈ ಜೀವನ ಧನ್ಯ ಮಾಡ್ಕೊಳ್ಬೇಕು, ಆ ಪರಮಾತ್ಮನ ಕೃಪೆಗೆ ಪಾತ್ರ ಹಾಕಬೇಕು. ಅದಕ್ಕಾಗಿ ಸತ್ಸಂಗದಲ್ಲಿ ಭಾಗಿಯಾಗಬೇಕು. ಅಲ್ಲಿ ಸಿಗ್ತಕ್ಕಂಥ ವಿಚಾರಗಳು, ಅಲ್ಲಿ ಸಿಗ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಸತ್ವ